ಸ್ನೇಹಿತರೆ, ಭಗವದ್ಗೀತೆಯ 2 ಮತ್ತು 3ನೇ ಭಾಗದಲ್ಲಿ ಜ್ಞಾನಯೋಗವನ್ನ ಮತ್ತು ಕರ್ಮಯೋಗವನ್ನು ಬೋಧಿಸಿದ್ದ ಶ್ರೀಕೃಷ್ಣ ಈಗ 4ನೇ ಅಧ್ಯಾಯದಲ್ಲಿ ಜ್ಞಾನದ ಅರಿವು ಮತ್ತು ಕರ್ಮ ಪ್ರಭೇದಗಳ ಬಗ್ಗೆ ತಿಳಿಸ್ತಾನೆ. ಈ ಇಂದಿನ 2 ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳನ್ನ ಇಲ್ಲಿ ವಿಸ್ತರಿಸಿ ಹೇಳುವ ಕೃಷ್ಣ ಆ 2 ಮಾರ್ಗಗಳಿಂದ ನಾವು ಪಡೆಯಬಹುದಾದ ಭಗವಂತನ ಸಾನ್ನಿಧ್ಯ, ಸಾಮೀಪ್ಯದ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾನೆ. ಕೃಷ್ಣನ ಮಾತಿನೊಂದಿಗೆ ಆರಂಭವಾಗುವ ಈ ಅಧ್ಯಾಯ ಹಿಂದೆ ಈ ವಿಷಯಗಳನ್ನ ಸರ್ವಶಕ್ತಿವಂತನಾದ ಭಗವಂತ ಯಾರ್ಯಾರಿಗೆ ಬೋಧಿಸಿದ ಅನ್ನೋದರ ವಿವರಣೆಯನ್ನ ಕೂಡ ಕೊಡುತ್ತೆ. ನಾನು ಈಗ ಹಿಂದೆ ಹೇಳಿದ ಹಾಗೆ ಈ ಭಗವದ್ಗೀತೆ ಅನ್ನೋದು ವೇದಗಳ ಸಮಸ್ತ ಸಾರವನ್ನ ಸುಲಭ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಕೊಡುವ ಸರಳ ಪ್ರಯತ್ನ. ಇದನ್ನೇ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಜ್ಞಾನದ ಮೂಲ ವೇದಗಳು, ಅವುಗಳ ಸಾರಗಳನ್ನ ಎಲ್ಲಾ ಸಂಗ್ರಹಿಸಿ ಒಂದು ಗ್ರಂಥವನ್ನ ಮಾಡಲಾಯಿತು. ಅದನ್ನ ಪಂಚರಾತ್ರ ಅಂತ ಕರೆಯಲಾಯಿತು. ಇದು ಕರ್ಮ ಹಾಗೂ ಜ್ಞಾನ ಯೋಗದ ಕುರಿತಾದ ಗ್ರಂಥ. ಸೃಷ್ಟಿಯ ಆದಿಯಲ್ಲಿ ಭಗವಂತ ಈ ಪಂಚರಾತ್ರವನ್ನ ಚತುರ್ಮುಖ ಬ್ರಹ್ಮನಿಗೆ ಬೋಧಿಸ್ತಾನೆ. ಹೀಗೆ ಸೃಷ್ಟಿಯ ಆದಿಯಲ್ಲಿ ಜ್ಞಾನ ಹಾಗೂ ಕರ್ಮಯೋಗದ ಸಾರ ದೇವತೆಗಳಿಗೆ ಗೊತ್ತಾಯಿತು. ಆನಂತರ ಇದು ಸೂರ್ಯದೇವನಿಗೆ ಬೋಧಿಸಲ್ಪಟ್ಟು ಸೂರ್ಯನಿಂದ ಅವನ ಮಗ ಇಕ್ಷ್ವಾಕುವಿಗೆ ಈ ಜ್ಞಾನ ಸಿಗುವುದರೊಂದಿಗೆ ಇದು ಮನುಕುಲಕ್ಕೆ ದೊರೆಯುವಂತಾಯಿತು. ಅನಂತರ ಭೂಮಿಯ ಮೇಲಿನ ರಾಜರು, ಮುನಿಗಳು, ಸಾಧಕರು ಈ ಅದ್ಭುತ ಜ್ಞಾನವನ್ನ ಪಡ್ಕೊಂಡ್ರು. ಆದರೆ ಕಾಲಕ್ರಮಣ ಇದು ಜನರಿಂದ ಜನರಿಗೆ ಬೋಧನೆಯಾಗದೆ ಈ ನೆಲದಲ್ಲಿ ಕಣ್ಮರೆಯಾಯಿತು ಅಂತ ಹೇಳ್ತಾನೆ ಶ್ರೀಕೃಷ್ಣ. ನಾಶವಾಗದ ಅಂತ್ಯವಿಲ್ಲದ ಅದ್ಭುತ ಜ್ಞಾನವನ್ನ ನಾನೇ ಸೂರ್ಯದೇವನಿಗೆ ಬೋಧಿಸಿದ್ದೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಈ ಜಗತ್ತಿನಲ್ಲಿ ಯಾವತ್ತಿಗೂ ನಾಶವಾಗದೆ ಉಳಿಯೋದು ಜ್ಞಾನ. ಅದು ನಮಗೆ ಮರೆತು ಹೋಗಬಹುದು. ಮರೆತು ಹೋಗೋದು ಅಂದರೆ ಆ ಜ್ಞಾನದ ಮೇಲೆ ಮೋಹದ ಪರದೆ ಬಿದ್ದು ನಾವು ಅದನ್ನು ಮರಿಬಹುದು. ಆದರೆ ಅದು ನಾಶವಾಗೋದಿಲ್ಲ. ಹೀಗಾಗಿ ನಾನು ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ನೀನು ನನ್ನ ಸಖ, ಮಿತ್ರ ಹಾಗೂ ಭಕ್ತ ಕೂಡ. ಹೀಗಾಗಿ ನಿನ್ನ ಮೋಹದ ಪರದೆಯನ್ನು ಕಳೆಚೋದು ನನ್ನ ಕರ್ತವ್ಯ ಅಂತ ಹೇಳುವ ಮೂಲಕ ಅರ್ಜುನನಿಗೆ ಹಳೆಯ ಜ್ಞಾನ ಮಾರ್ಗವನ್ನ ನೆನಪು ಮಾಡಿಕೊಡೋದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಶ್ರೀಕೃಷ್ಣ. ಇಲ್ಲಿ ರಹಸ್ಯ ಜ್ಞಾನ ಅಂತ ಹೇಳ್ತಾನೆ. ಜ್ಞಾನವನ್ನ ಜನ ಮರೆತು ಹೋದ್ರು ಅಂತಲೂ ಹೇಳ್ತಾನೆ. ಜ್ಞಾನ ಜನರಿಂದ ಜನರಿಗೆ ಹರಿದು ಬರುವ ಪ್ರಕ್ರಿಯೆ ಅಂತ ಕೂಡ ನೆನಪು ಮಾಡ್ತಾನೆ. ಸ್ನೇಹಿತರೆ, ಈ ಜ್ಞಾನ ಜನರಿಂದ ಜನರಿಗೆ ಹರಿದು ಬರೋದಾದರೆ ಅದನ್ನು ರಹಸ್ಯಗೊಳಿಸಿದ್ದು ಯಾಕೆ? ಅದು ಜನರಿಂದ ದೂರಾಗಿದ್ದು ಹೇಗೆ? ಜ್ಞಾನ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಇರುತ್ತೆ ಅನ್ನೋದಾದರೆ ಅದು ನಮ್ಮ ಅನುಭವಕ್ಕೆ ಬಾರದೆ ಇರುವುದಕ್ಕೆ ಕಾರಣ ಏನು? ಇದನ್ನು ನಾನು ನಿಮಗೆ ಅರ್ಥ ಮಾಡಿಸುವುದರ ಸಲುವಾಗಿ ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ನಮ್ಮ ಭಾರತದ ಋಷಿಮುನಿಗಳು ಜಗತ್ತು ಕಣ್ಣು ಬಿಡುವುದಕ್ಕೆ ಮೊದಲೇ ಸಾಕಷ್ಟು ವೈಜ್ಞಾನಿಕ ಅನ್ವೇಷಣೆಗಳನ್ನ ಮಾಡಿದ್ರು. ನಮ್ಮಲ್ಲಿ ರಾಮಾಯಣದ ಕಾಲಕ್ಕೆ ಮೊದಲೇ ವಿಮಾನದ ಪರಿಕಲ್ಪನೆ ಇತ್ತು. ಜಗತ್ತಿಗೆ ಗಣಿತಶಾಸ್ತ್ರವನ್ನು ಕೊಟ್ಟಿದ್ದು ಭಾರತ. ಸೂರ್ಯ ಹಾಗೂ ಭೂಮಿಯ ನಡುವಿನ ಅಂತರವನ್ನ ಕರಾರುವಕ್ಕಾಗಿ ಯಾವ ಆಧುನಿಕ ಸಾಧನಗಳು, ಉಪಕರಣಗಳು ಇಲ್ಲದ ಕಾಲದಲ್ಲಿ ಹೇಳಿದ್ದು ಭಾರತದ ವಿಜ್ಞಾನಿಗಳು. ಅರ್ಥಾತ್ ನಮ್ಮ ಋಷಿಗಳು. ಪಾಶ್ಚಾತ್ಯ ದೇಶಗಳು ಭೂಮಿ ಚಪ್ಪಟಿಯಾಗಿದೆ ಅಂತ ನಂಬ್ತಾ ಇದ್ದ ಕಾಲಕ್ಕೆ ಸಾವಿರಾರು ವರ್ಷಗಳ ಮೊದಲು ನಮ್ಮಲ್ಲಿ ಜ್ಯೋತಿರ್ವಿಜ್ಞಾನ ಬೆಳೆದಿತ್ತು. ನಾವು ಸೌರಮಂಡಲದ ಬಗ್ಗೆ ಮತ್ತೆ ಅದರ ಆಚೆಗೆ ಏನಿದೆ ಅಂತ ಹೇಳುವುದರ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ವಿ. ಇದು ಜ್ಞಾನ. ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ಅವರು ಯಾವ ರೀತಿಯಾದ ಸಂಶೋಧನೆಗಳನ್ನ ಮಾಡಿದ್ರು? ಆ ಅದ್ಭುತ ಜ್ಞಾನ ಅವರಿಗೆ ಸಿದ್ಧಿಯಾಗಿದ್ದಾದರೂ ಹೇಗೆ? ಈ ವಿವರಗಳು ನಮಗೆ ಇವತ್ತು ಲಭ್ಯವಿಲ್ಲ. ಅಷ್ಟೊಂದು ಹಳೆಯ ವಿಷಯಗಳಿಗೆ ನಾವು ಹೋಗುವುದೇ ಬೇಡ. ನಮ್ಮ ಪ್ರಖ್ಯಾತ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಇದ್ದಾರಲ್ಲ, ಅವರು ನನಗೆ ನಮ್ಮ ಮನೆ ದೇವರು ಗಣಿತದ ಸೂತ್ರಗಳನ್ನ ಮನಸ್ಸಿಗೆ ತುಂಬುತ್ತಾ ಇದ್ದಾರೆ. ಆ ದೇವರ ಕೃಪೆಯಿಂದಲೇ ನಾನು ಗಣಿತಜ್ಞನಾಗಿದ್ದು ಅಂತ ಹೇಳಿದ್ರು. ಸಾಮಾನ್ಯ ಕುಟುಂಬದಿಂದ ಬಂದ ರಾಮಾನುಜನ್ ದೇಶ ವಿದೇಶಗಳ ಗಣಿತಶಾಸ್ತ್ರಜ್ಞರು ಕೂಡ ಉಬ್ಬೇರಿಸುವಂತೆ ಮಾಡಿದ ಗಣಿತ ಸೂತ್ರಗಳನ್ನು ಜಗತ್ತಿಗೆ ಕೊಡುವುದಕ್ಕೆ ಸಾಧ್ಯವಾಗಿದ್ದು ಯಾವ ಶಕ್ತಿ, ಯಾವುದೋ ಸೂತ್ರವನ್ನು ಅವರು ಕಂಡು ಹಿಡಿದಿದ್ರು ಅಂತ ಹೇಳ್ತೀವಿ. ಕಂಡು ಹಿಡಿಯೋದು ಅಂದ್ರೇನು? ಮೊದಲೇ ಇದ್ದಿದ್ದನ್ನು ಹುಡುಕುವುದು ತಾನೆ. ಹಾಗಾದ್ರೆ ಮೊದಲೇ ಇತ್ತು ಅಂದ್ರೆ ಯಾವಾಗ ಇತ್ತು? ಕೃಷ್ಣ ಇಲ್ಲಿ ಹೇಳ್ತಿರೋದು ಇದನ್ನೇ. ಜ್ಞಾನ ಅನ್ನೋದು ಅನಾದಿ. ಅದು ನಾಶವಾಗುವುದಿಲ್ಲ. ಅದು ನಮ್ಮ ನಡುವೆನೇ ಇರುತ್ತೆ, ನಮಗೆ ಗೊತ್ತಿರುತ್ತೆ. ಆದರೆ ಮೋಹದ ಪರದೆಯಲ್ಲಿ ಅದು ಮುಚ್ಚಲ್ಪಟ್ಟಿರುತ್ತೆ. ನಾವು ಆ ಪರದೆಯನ್ನ ತೊಲಗಿಸಿ ಜ್ಞಾನವನ್ನ ಹುಡುಕೋ ಕೆಲಸವನ್ನ ಮಾಡಿದ್ರೆ, ಅಥವಾ ಸೂಕ್ತವಾಗಿರುವ ಜ್ಞಾನವನ್ನ ನಾವು ಚೇತನ ಸ್ಥಿತಿಗೆ ತರುವುದಕ್ಕೆ, ಎಬ್ಬಿಸುವುದಕ್ಕೆ ಪ್ರಯತ್ನಿಸಿದರೆ ನಮ್ಮಲ್ಲಿ ಆ ಜ್ಞಾನದ ದೊಡ್ಡ ಊಟೆಯೇ ಶುರುವಾಗಿ ಹೋಗುತ್ತೆ. ಅದನ್ನು ಎಬ್ಬಿಸೋ ಕೆಲಸ ಆಗಬೇಕು ಅಷ್ಟೇ. ಅಂತ ಜ್ಞಾನವನ್ನ ನಮ್ಮ ಹಿರಿಯರು ಯಾಕೆ ಎಲ್ಲರಿಗೂ ಹಂಚಲಿಲ್ಲ? ಅದನ್ನ ಮುಚ್ಚಿಟ್ಟಿದ್ದು, ಬಚ್ಚಿಟ್ಟಿದ್ದು ಅಪರಾಧವಲ್ಲವೇ? ಸ್ನೇಹಿತರೆ, ಇಲ್ಲಿ ಎಲ್ಲವನ್ನೂ ಎಲ್ಲರಿಗೂ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೊಡುವುದಕ್ಕೆ ಪ್ರಯತ್ನಿಸಿದ್ರೂ ಕೂಡ ತೆಗೆದುಕೊಳ್ಳುವ ಮನಸ್ಸು ಕೂಡ ಅದಕ್ಕೆ ಸಿದ್ಧವಿರಬೇಕು. ಈಗ ಗಣಿತದ ಜ್ಞಾನ ಅದನ್ನ ನನಗೆ ಯಾರಾದರೂ ಹೇಳಿಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಾನು ಅದನ್ನು ಪಡೆಯುವ ಅರ್ಹತೆ ಮತ್ತೆ ಯೋಗ್ಯತೆಯನ್ನ ಹೊಂದಿಲ್ಲ. ಯಾಕಂದ್ರೆ ಗಣಿತ ನನ್ನ ಆಸಕ್ತಿಯ ವಿಷಯವಲ್ಲ. ಇನ್ನು ಮತ್ತೊಂದು ಯಾವುದು ಜ್ಞಾನವಾದರೆ ಅದನ್ನ ಅಪಾತ್ರರಿಗೆ ಹಂಚುವುದರಿಂದ ಅದು ದುರುಪಯೋಗ ಆಗುವ ಸಾಧ್ಯತೆ ಕೂಡ ಇದೆ.
ಇನ್ನು ಜ್ಞಾನವನ್ನು ಪಡೆದವನು ಅದನ್ನ ಕಾಪಾಡಬೇಕು ಮತ್ತು ಮುಂದಿನ ತಲೆಮಾರುಗಳಿಗೆ ಅದನ್ನ ಹಂಚಬೇಕು. ಹಾಗೆ ಮಾಡಲಾಗದವನಿಗೆ ಆ ಜ್ಞಾನವನ್ನು ಕೊಡುವುದರಿಂದ ಅದು ವ್ಯರ್ಥವಾಗುತ್ತೆ. ಹಾಗಾಗಿ ಅಂತವನಿಗೆ ಆ ಜ್ಞಾನವನ್ನ ಕೊಡಲೇಬಾರದು. ಇನ್ನು ಈ ಜ್ಞಾನವನ್ನ ನಮ್ಮ ಬೆಳವಣಿಗೆಗಾಗಿ ಸಮಾಜದ ಹಿತಕ್ಕಾಗಿ ಬಳಸಬೇಕು ಅನ್ನೋದು ಹಿರಿಯರ ನಂಬಿಕೆ. ಅದು ಬಿಟ್ಟು ಅದನ್ನ ಸಮಾಜದ ನಾಶಕ್ಕೆ ಸ್ವಾರ್ಥಕ್ಕೆ ಬಳಸಿದರೆ, ಅದನ್ನು ವ್ಯಾಪಾರಕ್ಕಾಗಿ ಬಳಸಿದರೆ ಅದರಿಂದ ಅನಾಹುತಗಳಾಗುತ್ತೆ. ಉದಾಹರಣೆಗೆ ಅಣು ವಿಜ್ಞಾನ. ಭಾರತ ಅಣು ವಿಜ್ಞಾನವನ್ನ ಅಭಿವೃದ್ಧಿಗಾಗಿ ಬಳಸಿಕೊಂಡರೆ ಪಾಕಿಸ್ತಾನ ಉತ್ತರ ಕೊರಿಯಾಗೆ ಮಾರಾಟ ಮಾಡುವ ಮೂಲಕ ಜಗತ್ತನ್ನ ಆತಂಕಕ್ಕೆ ತಳ್ಳಿತು. ಇನ್ನು ಬಂದೂಕುಗಳು ಅವು ಸೇನೆ ಕೈಯಲ್ಲಿದ್ದರೆ ನಮ್ಮನ್ನ ಶತ್ರುಗಳಿಂದ ಕಾಪಾಡೋದಕ್ಕೆ ಬಳಕೆಯಾಗುತ್ತೆ. ಅದೇ ಭಯೋತ್ಪಾದಕರ ಕೈಗೆ ಸಿಕ್ಕಿದ್ರೆ ವಿನಾಶಕ್ಕೆ, ನಮ್ಮನ್ನ ಕೊಲ್ಲುವುದಕ್ಕೆ ಬಳಕೆಯಾಗುತ್ತೆ. ಎರಡು ಬಂದೂಕುಗಳೇ ಆದರೆ ಅವುಗಳ ಬಳಕೆ ಬದಲಾಗುತ್ತೆ. ಹಾಗೇನೇ ಈ ಜ್ಞಾನ ಕೂಡ ಅದು ಅಪಾತ್ರರನ್ನ ತಲುಪಿದ್ದರೆ ಅನಾಹುತಕ್ಕೆ ಕಾರಣವಾಗುತ್ತದೆ. ದುರುಪಯೋಗಕ್ಕೆ ಒಳಗಾಗಬಹುದು, ಮಾರಾಟವಾಗಬಹುದು, ಏನು ಬೇಕಾದರೂ ಆಗಬಹುದು. ಆ ನಂತರದ ಕಾಲದಲ್ಲಿ ಈ ಅನುಮಾನಗಳೇ ಹೆಚ್ಚಾಗುತ್ತಾ ಹೋಯಿತು. ನಂಬಿಕೆ ಇದ್ದವರಿಗೆ ಮಾತ್ರ ಕೊಡು ಕೆಲಸ ಶುರುವಾಯಿತು. ಹಾಗೆ ಕಡಿಮೆ ಪ್ರಮಾಣದಲ್ಲಿ ಹಂಚಿದ ಜ್ಞಾನ ಒಂದು ಹಂತದಲ್ಲಿ ತನ್ನ ಹರಿವನ್ನ ನಿಲ್ಲಿಸಿಬಿಡ್ತು. ಅಲ್ಲಿಗೆ ಜಗತ್ತು ಮಹಾಜ್ಞಾನದಿಂದ ವಂಚಿತವಾಗಬೇಕಾಯಿತು. ಇಲ್ಲಿ ಇಂಥದೊಂದು ಅದ್ಭುತವಾದ ಜ್ಞಾನವನ್ನ ಹಂಚೋದಕ್ಕೆ ನಾನು ನಿನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದಾಗ ಆ ಪಾರ್ಥ ಸಂತೋಷದಲ್ಲಿ ತೇಲಿ ಹೋಗಿದ್ದ. ಆದರೂ ಕೂಡ ಅವನಿಗೆ ಅಲ್ಲೂ ಅನುಮಾನವೇ. ಹೀಗಾಗಿ ಅರ್ಜುನ ಕೇಳ್ತಾನೆ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತ ಕಥಂ ಏತದ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನೀತಿ. ಅಲ್ಲ ಕೃಷ್ಣ, ನೀನು ಹುಟ್ಟಿದ್ದೇ ಇತ್ತೀಚೆಗೆ, ಅಂಥದ್ರಲ್ಲಿ ಈ ಜಗತ್ತಿನ ಆರಂಭದಿಂದಲೂ ಇರುವ ಸೂರ್ಯನಿಗೆ ಜ್ಞಾನವನ್ನ ಕೊಟ್ಟಿದ್ದು ನೀನು ಅಂದ್ರೆ ನಾನು ಹೇಗೆ ತಾನೇ ಅರ್ಥ ಮಾಡ್ಕೋಬೇಕು? ಇದು ಕೇವಲ ಅರ್ಜುನನ ಪ್ರಶ್ನೆ ಮಾತ್ರವಲ್ಲ, ನಮ್ಮ ನಿಮ್ಮೆಲ್ಲರ ಪ್ರಶ್ನೆ ಕೂಡ. ಗೆಳೆಯರೇ, ಈ ಪ್ರಶ್ನೆ ಕೇಳುವ ಅವಕಾಶವಿರೋದು, ಅನುಮಾನಗಳನ್ನ ಬಗೆಹರಿಸಿಕೊಳ್ಳುವುದಕ್ಕೆ ಸ್ವಾತಂತ್ರ್ಯವಿರೋದು ಸನಾತನ ಧರ್ಮದಲ್ಲಿ ಮಾತ್ರ. ಇಲ್ಲಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಈ ಧರ್ಮ ಬದುಕನ್ನ ಹೇಳುವ ಮತ್ತು ಬದುಕಿನ ಜೊತೆಗೆ ಬೆಳೆದು ಬಂದ ಮಾನವತಾ ಧರ್ಮ. ಮರಳುಗಾಡಿನಲ್ಲಿ ಹುಟ್ಟಿದ ಇತರ ಧರ್ಮಗಳಂತೆ ಇದು ಏಕಮುಖಿ ಮಾರ್ಗವಲ್ಲ. ಇಲ್ಲಿ ಪ್ರಶ್ನೆಗಳು ನಿಷೇಧವಲ್ಲ. ಉತ್ತರ ಸಿಗದ ತರ್ಕಹೀನ ಅನಿಸುವ ಯಾವ ವಿಷಯವೂ ಕೂಡ ಇಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಹೇಗಾಗಿನೇ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನ ಅಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಾನೆ. ವಾಸುದೇವ, ಸೂರ್ಯನಿಗೂ ನಾನೇ ಇದನ್ನ ಹೇಳ್ದೆ ಅಂದ್ರೆ ನಾನು ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಳಿ? ಇದು ಹೇಗೆ ಸಾಧ್ಯ? ಕೃಷ್ಣ ಮತ್ತು ಅರ್ಜುನನ ವಯಸ್ಸಿನಲ್ಲಿ 6 ತಿಂಗಳ ವ್ಯತ್ಯಾಸ ಇದೆ. ಆಗಿದ್ದಾಗ ಈ ಕೃಷ್ಣ ಸೂರ್ಯನಿಗೆ ಇದನ್ನು ಹೇಗೆ ತಾನೇ ಹೇಳೋದಕ್ಕೆ ಸಾಧ್ಯ? ಇಲ್ಲಿ ನಾನು ಅನ್ನೋದು ಅರ್ಜುನನಿಗೆ ಪೂರ್ತಿಯಾಗಿ ಅರ್ಥವಾಗಿಲ್ಲ. ಈ ಹಿಂದೆ ಕೃಷ್ಣ ಹೇಳಿದ ಜ್ಞಾನವನ್ನ ಅರ್ಜುನ ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ಕೃಷ್ಣ ಪಾರ್ಥನ ಅನುಮಾನವನ್ನ ಬಗೆಹರಿಸುವುದಕ್ಕೆ ಮುಂದಾದ. ಬಹುನಿಮೆ ವ್ಯತಿತಾನಿ ಜನಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ ಪರಂತಪ. ಈ ಹಿಂದೆ ಕೃಷ್ಣ ಹುಟ್ಟು ಮತ್ತು ಸಾವುಗಳ ಬಗ್ಗೆ ಹೇಳಿದ್ನಲ್ಲ, ಅದನ್ನೇ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ. ಪರಂತಪನಾದ ಅರ್ಜುನನೇ, ನನಗೆ ಮತ್ತು ನಿನಗೆ ಹಲವಾರು ಹುಟ್ಟು ಸಾವುಗಳು ಆಗಿ ಹೋಗಿದೆ. ಈ ವಿಷಯ ನನಗೆ ನೆನಪಿದೆ, ಆದರೆ ನಿನಗೆ ನೆನಪಿಲ್ಲ ಅಷ್ಟೇ. ಇಲ್ಲಿ ನಾನು ಅಂದ್ರೆ ಆತ್ಮ ಅನ್ನೋದನ್ನ ತಿಳಿಸ್ತಾನೆ ಶ್ರೀಕೃಷ್ಣ. ಈ ಹಿಂದೆ ಹೇಳಿದ ಹಾಗೆ ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಪದೇ ಪದೇ ಹುಟ್ಟಿ ಸಾಯೋ ನಮ್ಮದು ಎಷ್ಟನೇ ಜನ್ಮನೋ. ನಮಗೆ ಹಿಂದಿನ ಜ್ಞಾನ ನಮ್ಮ ಸೂಕ್ತ ಪ್ರಜ್ಞೆಯಲ್ಲಿ ಉಳಿದು ಬಿಟ್ಟಿರುತ್ತೆ. ಅದನ್ನ ಚೇತನಗೊಳಿಸುವ ಕೆಲಸ ಅಷ್ಟೇ ನಾವು ಮಾಡಬೇಕು. ಹಾಗೆ ಚೇತನಗೊಳಿಸುವುದಕ್ಕೆ ಹಾಗಾಗ ನಾನು ಹುಟ್ಟಿ ಬರಬೇಕಾಗುತ್ತೆ ಅಂತಾನೆ ಶ್ರೀಕೃಷ್ಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೋ ಭಾರತ, ಧರ್ಮ ಕಳೆಗೂಡಿದಾಗಲೆಲ್ಲ, ಅಧರ್ಮ ತಲೆ ಎತ್ತಿ ನಿಂತಾಗಲೆಲ್ಲ ನಾನು ಪದೇ ಪದೇ ಹುಟ್ಟಿ ಬರ್ತೀನಿ, ಹುಟ್ಟಿ ಬರಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ಯಾವಾಗ ಧರ್ಮ ಮಲಿನವಾಗಿ ಅಧರ್ಮ ಮುಂದೆ ಅದು ಸೋಲನ್ನು ಒಪ್ಪಿಕೊಂಡು ತಲೆ ಕೆಳಗಾಗಿ ಮಾಡಿಕೊಂಡು ನಿಲ್ಲುವ ಪ್ರಸಂಗ ಬರುತ್ತೋ ಆಗ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಧರ್ಮ ಸೋಲೋದು ಅನ್ನೋದು ಕೇವಲ ಒಂದು ಪ್ರಾಂತಕ್ಕೆ, ಒಂದು ದೇಶಕ್ಕೆ, ಒಂದು ಊರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ವಿಶ್ವದಲ್ಲಿ ಧರ್ಮಕ್ಕೆ ನೆಲೆ ಸಿಗದ ಪರಿಸ್ಥಿತಿ ಬಂದಾಗ ಭಗವಂತನ ಅವತಾರವಾಗ್ತಾ ಹೋಗುತ್ತೆ. ದುಷ್ಟ ಶಕ್ತಿಗಳು ಭೂಮಿಯ ಮೇಲೆ ಹಿಡಿತ ಸಾಧಿಸಿ ಸತ್ವಗುಣದ ಮೇಲೆ ಅಧಿಕಾರವನ್ನ ಸ್ಥಾಪಿಸುವುದಕ್ಕೆ ಶುರು ಮಾಡಿದಾಗ ಭಗವಂತ ತನ್ನನ್ನು ತಾನು ಅಥವಾ ತನ್ನ ಅಂಶಗಳನ್ನ ಒಳಗೊಂಡ ಮಹಾಪುರುಷರನ್ನ ಭೂಮಿಯ ಮೇಲೆ ಸೃಷ್ಟಿಸುತ್ತಾ ಹೋಗ್ತಾನೆ. ಹಾಗಾದರೆ ಕೃಷ್ಣ ಅವತರಿಸಿ ಬಂದಿದ್ದು ಯಾಕೆ? ಅವತ್ತಿನ ಸಂದರ್ಭದಲ್ಲಿ ಈ ಭೂಮಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಗಳನ್ನು ನಿಮಗೆ ನಾನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.